ಬಿಜೆಪಿ ಶಾಸಕ ಎಂಪಿ ಕುಮಾರಸ್ವಾಮಿಗೆ 6 ತಿಂಗಳ ಜೈಲು ಶಿಕ್ಷೆಯನ್ನ ವಿಧಿಸಲಾಗಿದೆ. ಚೆಕ್ ಬೌನ್ಸ್ ಪ್ರಕರಣದಲ್ಲಿ ಜೈಲು ಶಿಕ್ಷೆಯನ್ನ ನೀಡಿ ಕೋರ್ಟ್ ಆದೇಶವನ್ನ ಹೊರಡಿಸಿದೆ. 8 ಚೆಕ್ ಬೌನ್ಸ್ ಪ್ರಕರಣಗಳಲ್ಲಿ ಈ ಶಿಕ್ಷೆಯನ್ನ ವಿಧಿಸಲಾಗಿದೆ. ಉವಪ್ಪಗೌಡ ಅನ್ನುವರು ನ್ಯಾಯಾಲಯದಲ್ಲಿ ಮೊಕದ್ದಮೆಯನ್ನ ಹೂಡಿದ್ರು. ಒಟ್ಟು 8 ಚೆಕ್ ಬೌನ್ಸ್ ಕೇಸ್ನ ಹಣವನ್ನ 10 ದಿನದಲ್ಲಿ ಕ್ಲಿಯರ್ ಮಾಡಬೇಕು. 10 ದಿನಗಳಲ್ಲಿ ಹಣ ಪಾವತಿ ಮಾಡದಿದ್ರೆ 6 ತಿಂಗಳು ಜೈಲು ಶಿಕ್ಷೆಗೆ ಕೋರ್ಟ್ ಆದೇಶವನ್ನ ಹೊರಡಿಸಿದೆ. 8 ಚೆಕ್ ಬೌನ್ಸ್ ಪ್ರಕರಣದಲ್ಲಿ ಒಟ್ಟು 1,38,65,000 ಹಣವನ್ನ ಕಟ್ಟಬೇಕು. 10 ದಿನಗಳಲ್ಲಿ ಹಣ ಪಾವತಿ ಆಗಬೇಕು. 10 ದಿನಗಳಲ್ಲಿ ಆ ಹಣ ಪಾವತಿ ಮಾಡದಿದ್ರೆ 6 ತಿಂಗಳು ಜೈಲು ಶಿಕ್ಷೆ ಅನ್ನೋದನ್ನ ಕೋರ್ಟ್ ಈಗ ಶಿಕ್ಷೆಯನ್ನ ವಿಧಿಸಿದೆ. 10 ದಿನದಲ್ಲಿ ಹಣ ಕ್ಲಿಯರ್ ಮಾಡಿಲ್ಲ ಅಂದ್ರೆ ಜೈಲು ಶಿಕ್ಷೆ. ಹಾಗಾಗಿ 10 ದಿನದಲ್ಲಿ ಕ್ಲಿಯರ್ ಮಾಡಿದ್ರೆ ಆಗ ಜೈಲು ಶಿಕ್ಷೆ ತಪ್ಪತ್ತೆ. ಈ ಮೂಲಕ 1,38,65,000 ಹಣವನ್ನ ಹೊಂದಿಸಿ ಜೈಲು ಶಿಕ್ಷೆಯನ್ನ ತಪ್ಪಿಸಿಕೊಳ್ತಾರಾ ಬಿಜೆಪಿ ಶಾಸಕ ಎಂಪಿ ಕುಮಾರಸ್ವಾಮಿ ಅನ್ನೋದು ನೋಡ್ಬೇಕಾಗತ್ತೆ. ಯಾಕಂದ್ರೆ ಯಾರು ಕೂಡ ಜೈಲಿಗೆ ಹೋಗೋದಕ್ಕೆ ಅಂತೂ ಇಚ್ಛೆ ಪಡೋದಿಲ್ಲ. ಆ ಹಿನ್ನೆಲೆಯಲ್ಲಿ ಈಗ ಕೋರ್ಟ್ ಆದೇಶವನ್ನ ಮಾಡಿದೆ. 8 ಚೆಕ್ ಬೌನ್ಸ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 10 ದಿನದಲ್ಲಿ ಹಣ ಪಾವತಿ ಮಾಡಬೇಕು ಅಂತ ಹೇಳಿ. ಹಣವನ್ನ 10 ದಿನದಲ್ಲಿ ಕ್ಲಿಯರ್ ಮಾಡಿದ್ರೆ ಜೈಲಿಗೆ ಹೋಗೋದು ತಪ್ಪತ್ತೆ. ಆ ಅಮೌಂಟ್ ಎಷ್ಟು? 1,38,65,000. ಎಷ್ಟು ಪ್ರಕರಣಗಳು? 8 ಚೆಕ್ ಬೌನ್ಸ್ ಪ್ರಕರಣಗಳು. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಈ 8 ಪ್ರಕರಣಗಳು ಯಾವುದು? 8 ಪ್ರಕರಣಗಳ ಒಟ್ಟಾರೆ ಅಮೌಂಟ್ 1,38,65,000 ಹಣ ಕೋರ್ಟ್ಗೆ ಕಟ್ಟಬೇಕಾ, ಅವರಿಗೆ ಪಾವತಿ ಮಾಡಬೇಕಾ? ನವಿತಾ, ಎಂಪಿ ಕುಮಾರಸ್ವಾಮಿ ಅವರ ಮೇಲೆ ಒಂದು ಚೆಕ್ ಬೌನ್ಸ್ ಪ್ರಕರಣ ಕೂಡ ಅಷ್ಟೇ ದಾಖಲಾಗಿತ್ತು. ಸುಮಾರು 8 ಜನರು ಚೆಕ್ ಬೌನ್ಸ್ ಪ್ರಕರಣದಲ್ಲಿ ಒಂದು ಮೊಕದ್ದಮೆಯನ್ನು ಕೂಡ ಹೂಡಿದ್ರು. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಕೂಡ ಅಷ್ಟೇ ಈ ಒಂದು ಚೆಕ್ ಬೌನ್ಸ್ ಕೇಸನ್ನ ವಾದ ಮತ್ತು ಪ್ರತಿವಾದ ಅಂತ ಬಳಿಕ ಎಂಪಿ ಕುಮಾರಸ್ವಾಮಿ 1,38,00,000 ಹಣವನ್ನ ಚೆಕ್ ಬೌನ್ಸ್ ರೂಪದಲ್ಲಿ ಕೊಡಬೇಕಾಗಿತ್ತು. ಈ ಒಂದು ಕಾರಣಕ್ಕೋಸ್ಕರ 10 ದಿನಗಳ ಕಾಲ ನ್ಯಾಯಾಲಯ ಕೂಡ ಅಷ್ಟೇ ಅವರಿಗೆ ಕಾಲಾವಕಾಶ ಕೊಟ್ಟಿರುವಂತದ್ದು. ಒಂದ್ ವೇಳೆ ಈ 10 ದಿನದಲ್ಲಿ ಏನಾದ್ರೂ ಅವರು 1,38,00,000 ಹಣವನ್ನ ಚೆಕ್ ಬೌನ್ಸ್ ಯಾರಾಗೈತು ಮತ್ತು ಯಾರು ದೂರುದಾರಿದ್ದಾರೆ ಅವರಿಗೆ ವಾಪಸ್ ಕೊಡಬೇಕು. ಇಲ್ಲ ಅಂದಂತ ಪಕ್ಷದಲ್ಲಿ 6 ತಿಂಗಳ ಕಾಲ ಜೈಲು ಶಿಕ್ಷೆಯನ್ನು ವಿಧಿಸಿ ಈಗಾಗಲೇ ಒಂದು ಆದೇಶವನ್ನು ಕೂಡ ಹೊರಡಿಸಿರುವಂತದ್ದು. ಈ ಒಂದು ನಿಟ್ಟಿನಲ್ಲಿ ನೋಡ್ತಾ ಇದ್ದಂತ ವೇಳೆಯಲ್ಲಿ ಅವರಿಗೆ 2 ಆಪ್ಷನ್ಸ್ ಇರುವಂತದ್ದು. ಇಲ್ಲಿ ಒಂದು, ಏನಾದ್ರೂ ಈ ಒಂದು ಜನಪ್ರತಿನಿಧಿಗೆ ಒಂದು ವಿಶೇಷ ನ್ಯಾಯಾಲಯದ ಆದೇಶವನ್ನ ಪ್ರಶ್ನೆ ಮಾಡ್ಕೊಂಡವರು ಮುಂದಿನ ದಿನಗಳಲ್ಲಿ ಹೈಕೋರ್ಟ್ಗೂ ಕೂಡ ಅಷ್ಟೇ ಅರ್ಜಿಯನ್ನ ಸಲ್ಲಿಕೆ ಮಾಡಬಹುದು. ಇಲ್ಲ ಅಂದಂತ ಪಕ್ಷದಲ್ಲಿ 10 ದಿನದ ಕಾಲಾವಕಾಶ ಏನು ಕೊಟ್ಟಿದೆ ಆ ಕಾಲಾವಕಾಶದಲ್ಲಿ ಪೆಂಡಿಂಗ್ ಇರುವಂತ ಅಮೌಂಟ್ ಏನು ಆ ಒಂದು ಅಮೌಂಟ್ ಅನ್ನ ಕ್ಲಿಯರ್ ಮಾಡ್ಕೊಳ್ಬಹುದು. ಇದೆರಡರಲ್ಲಿ ಯಾವ್ದು ಮಾಡ್ತಾರೆ ಕೂಡ ನೋಡ್ಬೇಕಾಗಿದೆ. ಒಟ್ಟಾರೆ ಒಟ್ಟು 8 ಚೆಕ್ ಬೌನ್ಸ್ ಪ್ರಕರಣಗಳು ದಾಖಲಾಗಿತ್ತು. ಅದರ ಬಗ್ಗೆ ಕೋರ್ಟ್ ಬಹಳ ಗಂಭೀರವಾಗಿ ಪರಿಗಣಿಸಿ ಅವ್ರಿಗೆ ಹಿಂದೆಯೂ ಕೂಡ ಅಷ್ಟೇ ಕೋರ್ಟ್ಗೆ ಹಾಜರಾಗುವಂತ ಒಂದು ನೋಟಿಸ್ ಅನ್ನು ಕೂಡ ಅವರು ಕೋರ್ಟ್ಗೆ ಹಾಜರಾಗಿಲ್ಲ, ಜಾಮೀನು ರಹಿತ ವಾರೆಂಟ್ ಅನ್ನು ಕೂಡ ಅಷ್ಟೇ ಇಶ್ಯೂ ಮಾಡಿತ್ತು. ಅವರ ಪರ ವಕೀಲರಿಂದ ಕೂಡ ಅಷ್ಟೇ ಅನಾರೋಗ್ಯದ ಒಂದು ಕಾರಣವನ್ನು ಕೊಟ್ಟಿದ್ರು. ಸದ್ಯಕ್ಕೀಗ ವಾದ ಪ್ರತಿವಾದ ಎರಡೂ ಕೂಡ ಆದಂತ ಬಳಿಕ ಅವರು ಪಾವತಿಸಬೇಕಾದಂತ ಹಣವನ್ನ 10 ದಿನದಲ್ಲಿ ಪಾವತಿ ಮಾಡಬೇಕು. ಇಲ್ಲ ಅನ್ನಂತ ವೇಳೆಯಲ್ಲಿ 6 ತಿಂಗಳ ಕಾಲ ಜೈಲು ಶಿಕ್ಷೆಯನ್ನು ಕೂಡ ವಿಧಿಸಿ ಈಗಾಗಲೇ ನ್ಯಾಯಾಲಯ ಒಂದು ಆದೇಶವನ್ನು ಹೊರಡಿಸಿರುವಂತದ್ದು. ನಮಿತಾ, ಓಕೆ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ಚುನಾವಣೆ ಪ್ರಜಾಪ್ರಭುತ್ವ